ದೇಶಪಾಂಡೆ ಅವರ ಮೆಹಂದಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನನ್ನ ಬಾಯಿಂದ ಫಿಲ್ಲಿಂಗ್ ಮಿಸ್ಟೇಕ್ ಮಾಡಿಸ್ಬಿಟ್ಟಲ್ಲೇ ನನ್ನವ್ವ. ಒಂದ್ ಕ್ಲಿಕ್ ಅಂತ ಒಂದು ಪೇಜು ಈ ಲೆವೆಲ್ಗೆಲ್ಲ ತೋರ್ಸು, ನಿನ್ ಮಕ್ಕ ತೋರ್ಸು ಸುಂದರವಾದ ಮುಖನ. ಇಲ್ಲೊಬ್ರು ಫುಲ್ ಮಲ್ಕೊಂಡೆಲ್ಲ ಮೆಹಂದಿ ಹಾಕ್ತಾ ಇದಾರೆ. ಎಷ್ಟು ಬರುತ್ತೆ? ನಿನ್ನ ಮನಸ್ಸಿನ ಮಾತು ಕೇಳೆಯ ಅದ್ ನೋಡ್ಕೊಂಡು ಹೇಳ್ತೀನಿ ಬೇಕಾರೆ. ನಿಮ್ಗೆ ಇಷ್ಟ ಬಿದ್ರೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಚಾಟ್ ಮಾಡಿ, ಕಾಮೆಂಟ್ ಮಾಡಿ. ನಿನಗೆ ಪ್ರಶಾಂತ್ ಅಂದ್ರೆ ಇಷ್ಟ ಇದ್ರೆ ಹಾಡು ಹೇಳು. ಪ್ರಶಾಂತ್ ಇದ್ರಲ್ಲೇ ಗೊತ್ತಾಯ್ತು ಇವಳು ನಿನ್ನ ಎಷ್ಟು ಇಷ್ಟ ಪಡ್ತಾಳೆ. ಐ ಡೋಂಟ್ ಕೇರ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರೋಂಥ ಅವಸ್ಥೆ. ಇವತ್ತಿನ ವ್ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವ್ಲಾಗ್ನ ಎಂಡ್ ತನಕ ನೋಡೋದನ್ನ ಮಾತ್ರ ಮರಿಬೇಡಿ. ಯಾಕೆ ಅಂತಂದರೆ ಇವತ್ತು ಸೂಪರ್ ಫನ್ ಆಗಿರುತ್ತೆ. ನನ್ನ ಫ್ರೆಂಡ್ ಅಂಜನಾ ದೇಶಪಾಂಡೆ ಮೆಹಂದಿ ಫಂಕ್ಷನ್ ಇದೆ, ಸೊ ಅದಕ್ಕೆ ಹೋಗಬೇಕು. ಅಂಜನಾ ದೇಶಪಾಂಡೆ ಅಂತ ಯಾರು ಗೊತ್ತಾ? ನನ್ನ ವ್ಲಾಗಲ್ಲಿ ಆ್ಯಕ್ಚುಲಿ ಬಂದಿದ್ಲು. ಓಟ್ಸ್ ಪನ್ನೀರ್ ಕಟ್ಲೆಟ್. ಜೀವನ ತುಂಬ ಕಷ್ಟದಲ್ಲಿದೆ ನಿಜವಾಗ್ಲೂ. ಅವಳಿಗೋಸ್ಕರ ಅಂತ ಅವಳಿಗೆ ಇಷ್ಟ ಆಗದಿರೋ ಪದಾರ್ಥದಲ್ಲಿ ನಾನೊಂದು ರೆಸಿಪಿ ಮಾಡಿದ್ದೆ. ಅಂಜನಾ ದೇಶಪಾಂಡೆ ಇವತ್ತು ಮೆಹಂದಿ ಫಂಕ್ಷನ್ನು, ಅದಕ್ಕೆ ಹೋಗ್ತಾ ಇದ್ದೆ. ಹೋಗೋಕ್ಕಿಂತ ಮುಂಚೆ ನಾನೊಂದು ವಸ್ತುನ ಆರ್ಡ್ರ್ ಮಾಡಿದ್ದೆ. ಆ ವಸ್ತು ಈ ಪಾರ್ಸಲ್ ಬಂತು ನನಗೆ. ಇತ್ತೀಚೆಗಂತೂ ನಿರಂಜನ್ನು ಆ್ಯಕ್ಚುಲಿ ಇವಾಗ ನಾನೇನು ತರಿಸಿದ್ದೀನಲ್ವ ಐಟಮು, ಅದು ಬಂದು ನಿರಂಜನ್ಗೋಸ್ಕರ ಅಂತಲೇ ತರಿಸಿರೋದು. ಇತ್ತೀಚೆಗೆ ನಿರಂಜನು ತುಂಬ ಶೂಟ್ ಮುಗಿಸ್ಕೊಂಬಂದು ಕೈಕಾಲು ನೋವು, ತಲೆನೋವು, ಕತ್ತು ನೋವು ಹಾಗೆ ಹೀಗೆ ಅಂತ ಶೂಟಾಗಿ ನೆಕ್ಸ್ಟ್ ಡೇ ಫುಲ್ಲು ರೆಸ್ಟ್ ಮಾಡಿಬಿಡ್ತಾನೆ. ಸೊ ಹಾಗಾಗಿ ಅವನಿಗೆ ಎವ್ರಿ ಸಿಂಗಲ್ ಟೈಮ್ ಶೂಟ್ ಮಾಡಿದ್ದು ಬಂದಮೇಲೆ ನಾನು ಮಸಾಜ್ ಕೊಟ್ಟರು ಪ್ರೆಷರ್ ಸಾಕಾಗ್ತಾ ಇಲ್ಲ, ತುಂಬ ನೋವ್ತಾ ಇದೆ, ಯಶು ಸುಮ್ಮನೆ ಒತ್ತದಂಗಿದೆ ಹಂಗೆ ಹೆಂಗೆ ಅಂತ ಹೇಳ್ತಾನೆ, ಪ್ರೆಷರೇ ಇಲ್ಲ ಅಂತ ಹೇಳ್ತಾನೆ. ಸೊ ಹಾಗಾಗಿ ಈ ಕಾಟ ತಡ್ಕೊಳಕ್ಕಾಗದೆ ಬೇಡ ಅಂತ ಹೇಳ್ಬಿಟ್ಟು ನಾನೊಂದು ಮಸಾಜರ್ನ ತರಿಸಿದ್ದೀನಿ. ಆ ಮಸಾಜರ್ ಯಾವುದಪ್ಪ ಅಂತಂದರೆ ಅಗಾರ ಅವರ ಆಟಮ್ ಪ್ಲಸ್ ಹ್ಯಾಂಡ್ ಮಸಾಜನ್ನು ತರಿಸಿದ್ದೀನಿ. ಸೊ ಈ ಮಸಾಜರು ನಿರಂಜನ್ಗೋಸ್ಕರ ತರಿಸಿರೋದು. ನೀನು ಒತ್ತುತ್ತಾ ಇರೋ ಪ್ರೆಷರ್ ಸಾಕಾಗ್ತಾ ಇಲ್ಲ ಅಂತ ಹೇಳ್ತಿದ್ದಲ್ಲಪ್ಪ, ಅದಕ್ಕೋಸ್ಕರ ಅಂತ ನಿನಗೆ ಅಂತ ಈ ಒಂದು ಮಸಾಜನ್ನು ತರಿಸಿದ್ದೀನಿ. ಸೊ ಈ ಮಸಾಜರಲ್ಲಿ ಯಾವ್ಯಾವ ಅಟ್ಯಾಚ್ಮೆಂಟ್ಸ್ ಇರುತ್ತೆ ಅಂತ ನಿಮಗೆ ಇವಾಗ ಹೇಳ್ತೀನಿ. ಇದರಲ್ಲಿ 4 ಮಸಾಜ್ ಹೆಡ್ಸ್ ಇದೆ. ಫಸ್ಟ್ ಒನ್ ಬಂದು ತಾಯ್ಚಿ ಹೆಡ್, ಬಾಲ್ ಹೆಡ್, ವೇವಿ ಹೆಡ್, ಫ್ಲಾಟ್ ಹೆಡ್ ಪ್ಲಸ್ 1 ಪ್ರೊಟೆಕ್ಟಿವ್ ಮೆಶ್ ಕವರ್ ಇರುತ್ತೆ. ಸೊ ಇದರಲ್ಲಿ ಲಾಂಗ್ ವೈರ್ ಇರೋದ್ರಿಂದ ನೀವೆಲ್ಲ ಬೇಕಾದ್ರೂ ಕನೆಕ್ಟ್ ಮಾಡ್ಕೊಂಡು ಮಸಾಜು ಸಹ ಮಾಡ್ಕೋಬಹುದು. ಸೊ ಇದರಲ್ಲಿ ವೇರಿಯಬಲ್ ಸ್ಪೀಡ್ ರೆಗ್ಯುಲೇಟರ್ ಇರೋದ್ರಿಂದ ನಮಗೆ ಎಷ್ಟು ಸ್ಪೀಡಲ್ಲಿ ಬೇಕಾದ್ರೂ ಇಟ್ಕೊಂಡು ನಾವು ಇದನ್ನ ಮಸಾಜ್ ಮಾಡ್ಕೋಬಹುದು. ಈ ಬಾಲ್ ಮಸಾಜ್ ಹೆಡ್ ನ ಬಳಸಬೇಕು ಅಂತಂದ್ರೆ ನೀವು ಇದಕ್ಕೆ ಎಸೆನ್ಷಿಯಲ್ ಆಯಿಲ್ ಯೂಸ್ ಮಾಡೇ ಬಳಸಬೇಕಾಗುತ್ತೆ. ಸೊ ಇದನ್ನ ಕಾಫ್ ಮಸಲು, ಬ್ಯಾಕು, ಶೋಲ್ಡರು ಯಾವುದೇ ಪೇನ್ ಇದ್ರೂ ಮಟಚ್ ಅಂತ ಮಾಯ ಆಗ್ಬಿಡುತ್ತೆ. ಇದರಲ್ಲಿ 28 ವ್ಯಾಟ್ ಮೋಟರ್ ಪವರ್ ಇರೋದ್ರಿಂದ ಇದರ ರೊಟೇಷನ್ ಹಾಗೆ ವೈಬ್ರೇಟರ್ ಇಂದ ನಿಮ್ಮ ಡೀಪ್ ಟಿಶ್ಯೂ ಮಸಲ್ಸ್ ನ ತುಂಬಾ ಚೆನ್ನಾಗಿ ಮಸಾಜ್ ಮಾಡುತ್ತೆ. ಈ ತಾಯ್ಚಿ ಮಸಾಜ್ ಹೆಡ್ ನ ಬಳಸಿದೀವಿ ಅಂತಂದ್ರೆ ನಿಜವಾಗ್ಲೂ ತಾಯಿ ಮಸಾಜ್ ಅದೇ ಫೀಲ್ ಕೊಡುತ್ತೆ. ಈ ಫ್ಲಾಟ್ ಹೆಡ್ ಮಸಾಜ್ ಇಂದ ನಿಮ್ಮ ಟೋಟಲ್ ಬಾಡಿ ಮಸಾಜ್ ಮಾಡ್ಕೋಬಹುದು. ವೇವಿ ಮಸಾಜ್ ಹೆಡ್ ಬಳಸೋದ್ರಿಂದ ನಿಮ್ಮ ಬ್ಯಾಕ್ ಪೇನ್ ಆಗಿರಲಿ, ಶೋಲ್ಡರ್ ಪೇನ್ ಆಗಿರಲಿ ಅಥವಾ ನಿಮ್ಮ ಫೀಟ್ ಮಸಾಜ್ಗೆಲ್ಲ ಸೂಪರ್ ಆಗಿರುತ್ತೆ ಅಂಡ್ ಡೀಪ್ ಟಿಶ್ಯೂ ಮಸಲ್ಗೆ ಹೋಗಿ ಏನೆಲ್ಲ ರಿಲೀಫ್ ಮಾಡ್ಬಿಡುತ್ತೆ. ಹ್ಯಾಂಡ್ ಮಸಾಜರ್ ನೀವು ಯೂಸ್ ಮಾಡೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ. ಫಸ್ಟ್ ಒನ್ ಬಂದು ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗುತ್ತೆ. ಹಾಗೆ ನಿಮಗೆ ನೆಕ್ ಪೇನ್ ಇತ್ತು ಅಥವಾ ಎಂಥ ನೋವಿರಲಿ ಈಸಿಯಾಗಿ ವಾಸಿ ಆಗ್ಬಿಡುತ್ತೆ. ಹಾಗೆ ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ಸೊ ಖಂಡಿತವಾಗ್ಲೂ ನಾನು ಸಜೆಸ್ಟ್ ಮಾಡೋದೇನಪ್ಪ ಅಂತಂದ್ರೆ ನೀವು ಈ ಅಗಾರೋ ಅವರ ಆಟಮ್ ಹ್ಯಾಂಡ್ ಮಸಾಜ್ ಅನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಸೊ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ನ ಮೆನ್ಷನ್ ಮಾಡಿರ್ತೀನಿ, ಈ ಕೂಡಲೇ ಹೋಗಿ ಪರ್ಚೇಸ್ ಮಾಡಿ. ನಾನು ಇವತ್ತು ಆಟೋಗೆ ಹೋಗ್ತಾ ಇದ್ದೆ. ಆಟೋ ನಿಜವಾಗ್ಲೂ ಫುಲ್ಲು ನಾನು ನೋಡಿದ ತಕ್ಷಣ ಒಂದ್ ಸ್ವಲ್ಪ ಸ್ಪೆಷಲ್ ಅನ್ನಿಸ್ತು ನನಗೆ. ಏನು ಅಂತ ಅಂಕಲ್ ನಾ ಕೇಳಿದಕ್ಕೆ ಹೇಳ್ತಾ ಇದ್ದಾರೆ ಇದು ಎಲೆಕ್ಟ್ರಿಕ್ ಆಟೋ ಅಂತ. ನಾನು ಆಟೋಲ್ಲೂ ಎಲೆಕ್ಟ್ರಿಕ್ ಆಟೋ ಬಂದಿರೋದು ಫಸ್ಟ್ ಟೈಮ್ ಕೇಳ್ತಾ ಇರೋದು. ಆ್ಯಂಡ್ ಕಲರು ಸಹ ಬೇರೆ ಇದೆ. ರೆಗ್ಯುಲರ್ ಆಗಿ ಗ್ರೀನ್ ಕಲರ್ ಇರುತ್ತೆ, ಈ ಆಟೋ ಬಂದು ಬ್ಲೂ ಕಲರ್ ಇದೆ.
ಮಜ್ಜುವಾಗಿದೆ. ಆಮೇಲೆ ಸೌಂಡ್ ಅಂತೂ ಇಲ್ಲವೇ ಇಲ್ಲ. ಅಂಜನಾ ದೇಶಪಾಂಡೆದು ಮೆಹಂದಿ ಶಾಸ್ತ್ರ ನಡೀತಾ ಇದೆ. ಸೊ ಇವಾಗ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿಗೆ ಹೋದ್ಮೇಲೆ ಏನೇನೆಲ್ಲ ಆಗುತ್ತೆ ಅಂತ ನೀವು ಈ ಬ್ಲಾಗ್ ಅಲ್ಲಿ ನೋಡಬಹುದು. ಈಗ ನಾನು ನಮ್ಮ ವೆನ್ಯೂಗೆ ಬಂದೆ. ನಮ್ಮ ಮೇಡಮ್ ಅವರ ಮೆಹಂದಿ ಶಾಸ್ತ್ರ ನಡೀತಾ ಇದೆ. ಓ ಹಾಯ್, ನಿಮ್ಮನ್ನೆಲ್ಲೋ ನೋಡಿದ್ದೀನಲ್ಲ. ಗೊತ್ತಾಯ್ತಲ್ವಾ ಅಂಜನಾ ಯಾರು ಅಂತ? ಇವಳೇ. ಮಜಾ ಏನು ಅಂದರೆ ಇವಳು ಫಸ್ಟು ಮೆಹಂದಿ ಗ್ರೀನ್ ಡ್ರೆಸ್ ಹಾಕೊಂಬನ್ನಿ ಅಂತ ಹೇಳಿದ್ರು ಆಯಿತಾ. ಅದಾದಮೇಲೆ ಒಂದಿನದ ಮುಂಚೆನೇ ಏನೋ ಸ್ಕೈ ಬ್ಲೂ ಡ್ರೆಸ್ ಹಾಕೊಂಬನ್ನಿ ಅಂತಂದು. ಇಲ್ಲ, ಅದು ಹೆಣ್ಣು ಮಕ್ಕಳಲ್ಲಿ ಸಹಜ. ಅದು ಫಸ್ಟ್ ಆಫ್ ಆಲ್ ಟರ್ಕಿಯಿಂದ ಬಂದು ನನಗಿನ್ನೂ ಅದೇ ಗುಂಗಲ್ಲಿದ್ದೀನಿ. ಅಂಥದ್ರಲ್ಲಿ ಇವಳು ಸಡನ್ನಾಗಿ ಡ್ರೆಸ್ ಚೇಂಜ್ ಮಾಡಿದ್ಲು. ಬಟ್ ಆದರೂ ಪರವಾಗಿಲ್ಲ, ನಾನು ಅವಳಿಗೆ ಮ್ಯಾಚ್ ಆಗೋ ಥರ ನಾನು ಬಟ್ಟೆ ಹಾಕೊಂಬಂದಿದ್ದೀನಿ. ನಂದು ಗ್ರೀನ್ ಈ ಥರ ಅದೆಲ್ಲ ಕವಡೆ ಗಿವಡೆಲ್ಲ ಹಾಕೊಂಬಂದಿದ್ದೀನಿ. ಅವಳ ಡ್ರೆಸ್ಸಲ್ಲೂ ಕವಡೆ ಇದೆ. ಇನ್ನೆರಡೇ ದಿನ ಅಕ್ಕ ಸೋಲ್ಡ್ ಔಟ್. ದೇಶಪಾಂಡೆಯಿಂದ ಕುಲಕರ್ಣಿ ಆಗ್ತದಳೆ. ಅವಳು ಮದುವೆನೂ ಹೇಗೆಲ್ಲ ಆಗುತ್ತೆ ಅಂತ ನೀವು ನನ್ನ ಬ್ಲಾಗಲ್ಲಿ ನೋಡಬಹುದು. ತಲೆ ಎತ್ತು. ಇವನು ಚಂದು ಅಂತ ಇವನು ಈಸ್ ಅ ಫೋಟೋಗ್ರಾಫರ್, ವಿಡಿಯೋಗ್ರಾಫರ್. ನಾನು ಅವನ್ನ ವಿಡಿಯೋಗ್ರಫಿ ಮಾಡ್ತಾ ಇದ್ದೀನಿ. ಇಷ್ಟೊಂದು ಹಚ್ಕೆ ನೀನು? ನನ್ಗೇನ್ ಮಾಡೋದು ಅರ್ಥನೇ ಆಗ್ತಾ ಇಲ್ಲ ಫ್ರೆಂಡ್ಸ್. ಒನ್ ಕ್ಲಿಕ್ ಅಂತ ಈ ಒಂದು ಪೇಜು. ತುಂಬ ಚೆನ್ನಾಗಿ ಫೋಟೋಶೂಟು, ವಿಡಿಯೋ ಶೂಟು ಎಲ್ಲ ಮಾಡ್ತಾನೆ. ಇವನು ಇಷ್ಟೊಂದು ಹಚ್ಕೋತಾನೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅಯ್ಯೋ ಏನು ಮಾತಾಡು. ಪ್ರಮೋಷನ್ ಮಾಡಿದ್ರೆ ಈ ಲೆವೆಲಿಗೆಲ್ಲ ಇವನ ಹೆಸರು ಚಂದು ಅಂತ. ಇವೊಂದು ಒನ್ ಕ್ಲಿಕ್ ಅಂತ ಪೇಜ್ ಇದೆ. ನಮ್ಮ ಅಂಜನಾ ದೇಶಪಾಂಡೆದು ಎಂಗೇಜ್ಮೆಂಟ್ ಮತ್ತು ಮದುವೆದೆಲ್ಲ ಕಂಪ್ಲೀಟಾಗಿ ಇವರೇ ಕವರ್ ಮಾಡ್ತಾ ಇರೋದೆಲ್ಲ. ಮಗ ತೋರಿಸು, ನಾಳೆ ದಿನ ನಿನ್ನಕ್ಕೆ ಹುಡ್ಕೊಂಬರ್ತಾರೆ. ನೀನೇ ಬೇಕು ಅಂತ ಬರ್ತಾರೆ. ತೋರಿಸು, ನಿನ್ನ ಮಗ ತೋರಿಸು ಸುಂದರವಾದ ಮುಖನ. ನಿನ್ಗಿದು ಬೇಕಿತ್ತ ಮಗನೇ. ಒಂದು ಇನ್ಸ್ಟಾಗ್ರಾಮ್ ಪೇಜ್ ನಾನು ಮೆನ್ಷನ್ ಮಾಡ್ತೀನಿ. ಸೊ ನಿಮ್ಮ ಮನೆಯಲ್ಲಿ ಏನೇ ಈವೆಂಟ್ಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಚಂದು. ಇಲ್ಲಿ ನಮ್ಮ ಸೆಲೆಬ್ರಿಟಿ ಡಿಸೈನರ್ ಇದ್ದಾರೆ. ಇಲ್ಲಿ ಲಕ್ಷ್ಮಿ ಕೃಷ್ಣ ಅವರಿದ್ದಾರೆ. ಇವರು ವೆರಿ ಫೇಮಸ್ ನಮ್ಮ ಕನ್ನಡದಲ್ಲಿ, ಆಮೇಲೆ ಹಿಂದಿ ಎಲ್ಲ ಕಡೆ. ಇಲ್ಲಿ ಇದ್ದಾರೆ ಯಶಸ್ವಿನಿ ಅವರು. ನಮ್ಮ ವರ್ಲ್ಡ್ ಫೇಮಸ್. ನಾವೆಲ್ಲ ಇಂಡಿಯಾ ಫೇಮಸ್, ಇವ್ರು ವರ್ಲ್ಡ್ ಫೇಮಸ್. ಕೆಲವೊಂದು ಪ್ರಶ್ನೆಗೆ ಉತ್ತರನ ನೀವೇ ಕಮೆಂಟ್ ಮಾಡಿ ದಯವಿಟ್ಟು. ಇಲ್ಲ ಇವ್ರು ಇಂಟರ್ನ್ಯಾಷನಲ್ ಫೇಮಸ್ ಇನ್ ವೆರಿ ಸೂನ್. ಇನ್ನೂ ಮೆಹಂದಿ ಹಾಕೊಂಡಿಲ್ಲ, ರೆಡಿಯಾಗಿ ಬಂದಿದ್ದಾರೆ. ಎಲ್ಲರೂ ಬ್ಲೂ ಹಾಕೊಂಡಿದ್ರೆ ಇವ್ರೊಬ್ಬರೇ ಗ್ರೀನ್ ಹಾಕೊಂಡಿದ್ದಾರೆ. ನೀವು ಬಂದಿರೋ ಬ್ಯಾಕ್ ಗ್ರೌಂಡ್ ಅದಲ್ವಾ, ಅದರಿಂದ ಮಾತಾಡ್ತೀರಿ, ಮಾತಾಡಿ. ಯಾಕೆ ಅಂತಂದ್ರೆ ಅಂಜು ಫಸ್ಟು ಮೆಹಂದಿ ಕಲರೇ ಡ್ರೆಸ್ ಅಂತ ಹೇಳಿದ್ಲು. ಅದನ್ನೇ ಇಟ್ಕೊಂಡಿದ್ದೆ ಆಯ್ತಾ. ಲಾಸ್ಟ್ ಮಿನಿಟ್ ಅಲ್ಲಿ ಬ್ಲೂ ಕಲರ್ ಅಂದ್ಬಿಟ್ಲು. ಎಲ್ಲಿಂದ ಹುಡ್ಕೊಂಡ್ಬರ್ಲಿ? ಲಾಸ್ಟ್ ಮಿನಿಟ್ ಏನು ಹೇಳಿಲ್ಲ. ಆ ಮೆಸೇಜ್ ಅಲ್ಲಿ ಇನ್ವೈಟ್ ಅಲ್ಲಿ ಬ್ಲೂ ಅಂತ ಇದೆ, ನೀವು ಓದಿಲ್ಲ ತಾವು. ನೆನ್ನೆ ಇಲ್ಲ, ಅದು ಹೆಣ್ಣು ಮಕ್ಕಳಲ್ಲಿ ಸಹಜ. ಅದು ಆದ್ರೂ ಪರವಾಗಿಲ್ಲ, ನಾನು ಮದ್ವೆ ಹೆಣ್ಣಿಗೆ ಮ್ಯಾಚ್ ಆಗ್ತಾ ಇದೀನಿ. ಇವಳಿಗೆ ಮ್ಯಾಚ್ ಆಗ್ತಾ ಇದೆ. ನಾನು ಫೋಟೋಗ್ರಾಫರ್ ಯಾ ವೆರಿ ವೆರಿ ಇಂಪಾರ್ಟೆಂಟ್. ನಾವೆಲ್ಲ ಸೇಮ್ ಗ್ರೀನ್. ಸೊ ಇಲ್ಲಿ ಎಲ್ಲ ಹೆಣ್ಣು ಮಕ್ಕಳು ರೆಡಿ ಆಗ್ತಾ ಇದಾರೆ. ಮದ್ವೆ ಹೆಣ್ಣಿಗಿಂತ ಅವ್ರಮ್ಮ ಇನ್ನೂ ಜೋರಾಗಿ ರೆಡಿ ಆಗ್ತಾ ಇದಾರೆ ನೋಡಿ. ಓಹ್ ಏನ್ ಆಂಟಿ ಫುಲ್ ಮಿಂಚಿಂಗು. ಎದೆ ತೋರಿಸಿ ಕೈನ. ಓಹೋ ಚೆನ್ನಾಗಿದೆ. ಓಹೋ ನೇಲ್ ಆರ್ಟ್ ಎಲ್ಲ ಮಾಡಿಸ್ಕೊಂಡ್ಬಿಡಿದಾರಲ್ಲ ಆಂಟಿ. ಫುಲ್ ನೇಲ್ ಪಾಲಿಶು. ತಾವ್ರೆ ಹೂವು ಇಲ್ಲೇ ಹುಟ್ಟಿ ಇಲ್ಲೇ ಹರಳಿದೆ ನೋಡಿ. ಚೆನ್ನಾಗಿದ್ಯಾ?
ಅವ್ರು ಹಾಕಿದ್ರು ಇವತ್ತು ನನಗೆ. ಹೌದಾ? ಎಲ್ಲರೂ ಮೆಹಂದಿ 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 ಹಾಕಿಸ್ಕೊತಿದ್ದಾರೆ. ಅಂಜು ಅವ್ರ ಅಕ್ಕ ಇವರು. ಹಲೋ, ವೆಲ್ಕಮ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನೆಲ್. ಹೆಂಗ್ ಅನಿಸ್ತದೆ ನಿಮ್ಮ ತಂಗಿ ಮದ್ವೆ ಆಗ್ತಿರಲ್ಲ? ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತದೆ. ಇನ್ 2 ದಿನ ಸೋಲ್ಡ್ ಔಟ್ ಮುಗೀತು. ಕೇಳ್ ಕತಮ್ ದುಕಾನ್ ಬಂದು. ನಿಮ್ಗಿನ್ ಟಾರ್ಚರ್ ಕೊಡೋದಿಲ್ಲ. ಹೋಗೋವರೆಗೂ ಯಾರ ರೇಂಜಿಗೆ ತಲೆ ತಿಂತಾಳೆ ಅಂತಂದ್ರೆ, ನೀನ್ ಆಸ್ತಿ ಕೇಳಿದ್ನ ಪಾಸ್ತಿ ಕೇಳಿದ್ನ ದಯವಿಟ್ಟು ಮದ್ವೆಗೆ ಬಾರೆ, ದಯವಿಟ್ಟು ಅದಕ್ಕೆ ಬಾರೆ, ಇದಕ್ಕೆ ಬಾರೆ ಅಂತ ಹೇಳ್ತಿರ್ತಾಳೆ. ಅದ್ರಲ್ಲೂ ನಮ್ಮಿಬ್ರಿಗೂ ತಲೆ ತಿಂದಾಕ್ಬಿಡ್ತಾಳೆ. ಹಾ, ಸೊ ಅದಕ್ಕೆ ಅವಳು ಮದುವೆ ಟೈಮಲ್ಲಿ ಏನು ಕೆಲಸನೇ ಇಟ್ಕೊಂಡಿಲ್ಲ. ಮೆಹಂದಿ ಹಾಕಿಸ್ಕೊಳ್ಳೋದು ಒಂದು ಸ್ವಲ್ಪ ಕಷ್ಟ ಅಂದರೆ, ಮೆಹಂದಿ ಹಾಕೋರ್ದು ಇನ್ನೆಷ್ಟು ಕಷ್ಟ ಇರಬಾರ್ದು. ಸೊಂಟ ನೋವು, ತಲೆನೋವು, ಬೆರಳು ನೋವು ಎಲ್ಲ. ಇಲ್ಲೊಬ್ರು ಫುಲ್ ಮಲ್ಕೊಂಡೆಲ್ಲ ಮೆಹಂದಿ ಹಾಕ್ತಾ ಇದಾರೆ. ಅದು ಒಂದು ನನಗೆ ಇನ್ಸ್ಪೈರ್. ಇವ್ರು ಈ ಕಡೆ, ಇವ್ರು ಈ ಕಡೆ, ಇವ್ರ ಪಾಪ ಕತ್ತಿ ಹಿಂಗೆ ಹೋಗ್ಬಿಡಿದೆ ಇವ್ರಿಗೆ. ಎಷ್ಟು ಡೀಟೇಲಿಂಗ್ ಆಗಿ ಆಗ್ತಿದ್ದಾರೆ ನೋಡಿ. ಎದ್ಬಿಟ್ರು ಇವರು. ನಮಸ್ಕಾರ, ನಾನು ನಿಮ್ಮ ಯಶಸ್ವಿನಿ ದೇಶಪಾಂಡೆ. ಅಂಜನಾ ದೇಶಪಾಂಡೆ ಅವರ ಮೆಹಂದಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸ್ವಾಗತ ಸುಸ್ವಾಗತ. ನನ್ನ ಬಾಯಿಂದ ಫಿಲ್ಲಿಂಗ್ ಮಿಸ್ಟೇಕ್ ಮಾಡಿಸ್ಬಿಟ್ಟಲ್ಲೇ ನನ್ನವ್ವ. ಸುಸ್ತಾಗತ್ತೆ. ಈಗ ನಮಗಂತೂ ಸುಸ್ತಾಗಿಲ್ಲ, ಮದುವೆ ಹೆಣ್ಣಿಗೆ ಫುಲ್ ಸುಸ್ತಾಗಿದೆ. ಅವಳು ಯಾವಾಗ ಮೆಹಂದಿ ಮುಗ್ದೋಗುತ್ತೋ ಅನ್ನೋ ಕಾತರದಲ್ಲಿದ್ದಾಳೆ. ಆದ್ರೂ ಅದು ಇನ್ನೂ ಸ್ವಲ್ಪ ಟೈಮ್ ತಗೊಳುತ್ತೆ. ಆದ್ರೆ ಇಲ್ಲಿ ಬಂದಿರುವಂತ ಎಲ್ಲ ಕಲಾ ರಸಿಕರಿಗೆ ಒಂದು ಆಟ ಆಡಿಸುವ ಅಂತ ಅನಿಸ್ತು. ಸೊ ಈ ಮೆಹಂದಿ ಶಾಸ್ತ್ರ ಮದ್ವೆಗೋಸ್ಕರ ಆಗ್ತಾ ಇರೋದ್ರಿಂದ ಇಲ್ಲಿ ಬಂದಿರುವಂತ ಎಲ್ಲ ಮಹಾಜನಗಳೇ, ನಾವ್ ಇವಾಗ ಅಂತ್ಯಾಕ್ಷರಿ ಮದುವೆ ಸಾಂಗ್ಗಳ ಬಗ್ಗೆ ಆಡುವ. ಆಯ್ತಾ? ಅರ್ಥ ಆಯ್ತಾ? ಮದುವೆ ಸಾಂಗ್ ಆಯ್ತಾ? ಓನ್ಲಿ ರಿಲೇಟೆಡ್ ಆನ್ ಮದುವೆ. ಇರ್ಲಿ ಬರ್ತಾರೆ ನಿಮ್ಮ ಹತ್ರ. ಹೇಳಂಗೆ ಇಲ್ಲ, ಅವಾಗೇ ಶುರು ಮಾಡ್ಬಿಟ್ರು. ಆಂಟಿ ಅರ್ಜೆಂಟ್ ಅಲ್ಲಿ ಇದಾರೆ. ಈ ಕಡೆ ಒಂದ್ ಟೀಮು, ಆ ಕಡೆ ಒಂದ್ ಟೀಮು. ಆಯ್ತಾ? ಅದ್ ಎಷ್ಟ್ ಜನ ಇದ್ರು ಗೊತ್ತಿಲ್ಲ, ಒಟ್ನಲ್ಲಿ ಇರೋ ಅಷ್ಟ್ ಜನ. ಆಮೇಲೆ ಮೆಹಂದಿ ಮತ್ತೆ ಮದ್ವೆ ರಿಲೇಟೆಡ್ ಸಾಂಗ್ಸ್ ಆಡ್ಬೇಕು. ಆಂಟಿ ಗೂಗಲ್ ಮಾಡಕ್ ಹೋಗ್ತಿದ್ದಾರೆ. ಮೊಬೈಲ್ ಸರ್ಚ್ ಮಾಡ್ತಾ ಇದ್ದಾರೆ. ಇಲ್ಲಿ ಗೂಗಲ್ ಮಾಡೋದಿಕ್ಕಂತ ಹೋಗ್ತಾ ಇದಾರೆ. ಆಯ್ತು, ಇವಾಗ ಎಲ್ಲಿಂದ ಶುರು ಮಾಡುವ? ಅಲ್ಲೋ, ಈ ಆಂಟಿಯಿಂದನೇ ಶುರು ಮಾಡುವ. ಅಲ್ಲೋ, ನಾನೇ ಹೇಳ್ತೀನಿ, ನನಗೆ ಯಾವಾಗ ಮದ್ವೆ ಸಾಂಗ್ ಬೇಕು, ಮದ್ವೆ ಸಾಂಗು. ರೊಮ್ಯಾಂಟಿಕ್ ಸಾಂಗ್ ಬೇಕು, ರೊಮ್ಯಾಂಟಿಕ್ ಸಾಂಗು ಇನ್ಕ್ಲೂಡ್ ಮಾಡ್ತಾ ಇದೀನಿ. ಆಯ್ತಾ? ಓಕೆ, ಫಸ್ಟ್ ಏನ್ ಒಳ್ಳೆ. ಓಕೆ, ಮದ್ವೆ ಸಾಂಗು ಬೇಗ. ಅಲ್ಲಲ್ಲ, ಮದುವೆ ಬಂದ ಅನುರಾಗದ ಅನುಬಂಧ, ಏಳೇಳು ಜನ್ಮದಲು ತೀರದ ಸಂಬಂಧ. ಇವಾಗ ನಮ್ ಲಕ್ಷ್ಮಿ ಅವ್ರು ಹಾಡ್ತಾರೆ. ಅಯ್ಯೋ, ಹಿಂದಿ. ಹಾ, ಎನಿಥಿಂಗ್ ಈಸ್ ಫೈನ್. ವಿತ್ ದ ಲಗಾ ಕೆ ರಖನಾ, ಡೋಲಿ ಸಜಾ ಕೆ ರಖನಾ. डोली सजा के रखना, लेने तुझे ओ गोरी, ना 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 ना. ಅಷ್ಟೇ ಅಷ್ಟೇ. ರೀ ರಾ 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 ರಾ. ಆಂಟಿ ಕೇಳೋಣ, ನಮ್ಮ ಅಂಜು ಅವರ ಅಮ್ಮ ಏನಮ್ಮ ಹೇಳೋದು ನಿನಗೆ? ಹಾಡು ಹೇಳಿ ಆಂಟಿ, ಒಂದು ರೊಮ್ಯಾಂಟಿಕ್ ಸಾಂಗ್ ಹಾಡಿ. ಯಾವ್ದು ಹಾಡು ಹೇಳಿ? ಯಾವುದು ಅಂತ ಹೇಳಿ. ರಾರಾ ರಕ್ಕಮ್ಮ ಹೇಳಿ. ಮದುವೆ ಮದುವೆ ಮದುವೆ, ಹೆಣ್ಣಿಗೂ ಗಂಡಿಗೂ ಮದುವೆ. ಇದು ಯಾವ್ದು? ಬಲೆ ಬಲೆ ಹುಚ್ಚಾನೋ ಬಲೆ ಬಲ್ಸವನೋ ಯಾವ್ದು? ಮದುವೆ ಮದುವೆ ಮದುವೆ, ಹೆಣ್ಣಿಗೂ ಗಂಡಿಗೂ ಮದುವೆ. ಹಾ, ಅಕ್ಕ ಹೇಳಿ. ಅಕ್ಕ ಹೇಳಿ ಪ್ಲೀಸ್. ಸ್ವೀಟ್ 16 ಅಕ್ಕ. ಅಕ್ಕ ಹೇಳಿ ಪ್ಲೀಸ್. ಹೇಳಿ. ಅಲ್ಲ, ಗೊತ್ತೇ ಇಲ್ವಾ? ಫನ್ ಮಾಡ್ಲಾ? ಶ್ರೀಗಂಧದ
ಮೆಲ್ಲ ಮೆಲ್ಲನೆ ಬರುತ್ತಾಳಮ್ಮ ಈ ಪ್ರೀತಿಯರ ಮನೆಗೆ ಬೆಳ್ಳಿ ಬೆಳಕು ತರುತ್ತಾಳಮ್ಮ ಮನೆ ತನಕ ಬಂದ ಹೆಣ್ಣು ಈ ಮನೆತನ ಬೆಳಗಲಿ ಕುಲ್ಕರ್ಣಿ ಮನೆತನ ಬೆಳಗಲಿ. ಬೆಂಗಳೂರು ಕಾವೇರಿ ತೀರದಲ್ಲಿ ಹರಳಿದ ಹೂ ಇದು. ಏನು ಅಯ್ಯೋ ಏನ್ ಸುಮಧುರವಾದ ಹಾಡು. ಓ ಮೈ ಗಾಡ್, ಕೇಳಲಾರೆ ಹಾಗೆ ಪಾಪ ಇವರು ಪಾಪ ಅವಾಗಿಂದ ತುಂಬಾ ಕಷ್ಟ ಪಡ್ತಾ ಇದಾರೆ. ಹಾಡು ಹೇಳ್ತೀರ ಒಂದು? ನಾನಾ? ಹಾ, जीवन मीठी प्यास ये कहती ಇಷ್ಟೇನಾ? ಓಕೆ. ಈಗ ನಮ್ಮ ಅಂಜು ಮದ್ವೆ ಹೆಣ್ಣು ಲೈಟ್ ಬಿಡ್ರ ಮದ್ವೆ ಹೆಣ್ಣಿಗೆ ಹಲೋ ನಿಂದೆ ಮದ್ವೆ, ಸುಮ್ನೆ ಹಾಡು ಹೇಳ್ಬೇಕು. ಹಾಡು ಮದ್ವೆ ಹೆಣ್ಣು ಹಾಡು ಹೇಳ್ಬೇಕಾ ಬೇಡವಾ? ನಿನಗೆ ಪ್ರಶಾಂತ್ ಅಂದ್ರೆ ಇಷ್ಟ ಇದ್ರೆ ಹಾಡು ಹೇಳು. ಹಾಡು ಹೇಳು, ಹೇಳಲೇಬೇಕು. ನೀನೊಲಿದ ಈ ಕ್ಷಣ ಅಷ್ಟೇ. ನನಗಿಲ್ಲೆಲ್ಲ ಕೈ ಕಾಲು ಶೇಕ್ ಆಗ್ತಾ ಇದೆ. ಅಯ್ಯೋ ಆಗ್ತಾ ಇಲ್ಲ ಕಣ. ಹಾಡಿಲ್ಲಮ್ಮ. ನಂಜು ಚಿಕ್ಕವಳಿದ್ದಾಗ ನಮ್ಮ ಮನೇಲಿ ಒಂದು ಹಾಡು ಹೇಳಿದ್ದು. ಹಾ, ನಾನು ವಿತ್ ಆಕ್ಷನ್ ವಿತ್ ಕಣ್ಣಲ್ಲೆಲ್ಲ ಆಕ್ಷನ್ ಆಗ್ಲಿಂದನೇ ಅದಿತ್ತು ಒಳಗೆ. ಯಾವುದು ಅಂದ್ರೆ ಗೊತ್ತಾ? ನೀನು ಬಂದ ಮೇಲೆ ತಾನೇ ಇಷ್ಟು ಚಂದ ಈ ಬಾಳು ತಾನೇ ಹೇಳಿಕೊಟ್ಟೆ ಪ್ರೀತಿಸಲು. ಯಾವಾಗಲೇ ಹೇಳಿದ್ದವಳು ನಮ್ಮ ಪ್ರಶಾಂತ್ಗೊಂದು ಹಾಡು ಡೆಡಿಕೇಟ್ ಮಾಡು. ಒಂದ್ 4 ಸಾಲ ಆದ್ರೂ ಹಾಡು. ಒಂದ್ ನಿಮಿಷ ಇರು ಆಂಟಿ. ನೀವು ನಿಮ್ ಯಜಮಾನ್ರಿಗೆ ಹೇಳ್ತೀರಾ ಅಥವಾ ಅವ್ರ ಯಜಮಾನ್ರಿಗೆ ಹೇಳ್ತಾ ಇದ್ದೀರಾ? ಹೌದಾ? ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಜೊರಗೆ ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ. ಸಿಹಿಯಾದ ಕೋಲಾಹಲ. ಆಮೇಲೆ ಅಷ್ಟೇ. ನನ್ಗೆ ಇಲ್ಲಿ ಎಲ್ಲ ಶಿವರಾಗ್ತಾ ಇದೆ. ಪ್ರಶಾಂತ್, ಇದ್ರಲ್ಲೇ ಗೊತ್ತಾಯ್ತು ಇವಳು ನಿನ್ನ ಎಷ್ಟು ಇಷ್ಟ ಪಡ್ತಾಳೆ. ಐ ಡೋಂಟ್ ಕೇರ್. ಏನ್ ಮಾಡಕ್ಕಾಗಲ್ಲ, ಬುಕ್ ಆಗ್ಬಿಟ್ಟಿದ್ಯಾ ಅಷ್ಟೇ ಈ ಜನ್ಮಕ್ಕೆ. ಇವಳೆ ದಯವಿಟ್ಟು ನನ್ನ ಹೀರೋನ ಚೆನ್ನಾಗಿ ನೋಡ್ಕೋ ಆಯ್ತಾ? ದಯವಿಟ್ಟು ನನ್ ಪ್ರಶಾಂತ್ನ ಚೆನ್ನಾಗಿ ನೋಡ್ಕೋ ಆಯ್ತಾ? ನಾನು ನೋಡ್ಕೊಂತೀನಿ, ನೋಡ್ಕೋ. ನಾನು ನೋಡ್ಕೋತೀನಿ. ಹೇಳಪ್ಪ, ನೀನೊಂದು ಮೆಹಂದಿ ಸಾಂಗ್ ಹಾಡಪ್ಪ. ಸಿಚುವೇಶನ್ಗೆ ತಕ್ಕಂಗೆ ಹಾಡು. ಹಿಂಗೆ ಎಷ್ಟು ಬರುತ್ತೆ? ನಿನ್ನ ಮನಸ್ಸಿನ ಮಾತು ಕೇಳೆಯ. ಹಿಂಗೆ ಎಷ್ಟು ಬರುತ್ತೆ? ನಿನ್ನ ಮನಸ್ಸಿನ ಮಾತು ಕೇಳೆಯ. ಅದ್ ನೋಡ್ಕೊಂಡು ಹೇಳ್ತೀನಿ ಬೇಕಾರೆ. ನಿಮ್ಗೆ ಇಷ್ಟ ಬಿದ್ರೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಚಾಟ್ ಮಾಡಿ, ಕಾಮೆಂಟ್ ಮಾಡಿ. ಏನ್ ಲಿರಿಕ್ಸು ಎಲ್ಲಿದ್ದೆ ಇಲ್ಲಿ ತನಕ? ಮದರಂಗಿ ಎಲ್ಲಿ ನಿನ್ ಮುಖ? ಮದರಂಗಿ ನಿನ್ನ ಅದು. ಮದರಂಗಿ ನಿನ್ನ ಇರಿ ಹೇಳ್ತೀನಿ. ಹೇಳಪ್ಪ, ನಿಂಗ್ ಮದ್ವೆ ಆಗಲ್ಲ ಇಲ್ಲ ಅಂತಂದ್ರೆ ನೀನ್ ಕರೆಕ್ಟ್ ಆಗಿ ಆಡಿ. ಇದನ್ನ ನೋಡ್ತಿರೋರು ದಯವಿಟ್ಟು ಹೇಳಪ್ಪ. ಮದರಂಗಿ ನಿನ್ನ ಒಂದ್ ನಿಮಿಷ ಹೇಳ್ತೀನಿ. ಒಂದ್ ನಿಮಿಷ ಅಕ್ಕ. ಏನೋ ಫುಲ್ ಜೋರಾಗೆಲ್ಲ ಎಲ್ಲರಿಗೂ ಹಾಡಿ ಅಂತ ಬರ್ತಿದೆ. ಇಲ್ಲ ಅದು ಕಟ್ ಇವಾಗ ಕಟ್. ನೆಕ್ಸ್ಟ್ ಇಂದ ಹೇಳ್ತೀವಿ ಪ್ಲೀಸ್ ದಯವಿಟ್ಟು. ದ ಪ್ರಾಬ್ಲಮ್ ಇಸ್ ಮರ್ತೋಯ್ತು. ಏನ್ ಫುಲ್ ಸೀರಿಯಸ್ ಆಗಿ ಡಾನ್ಸ್ ಮಾಡೋಕ್ ಕಾಯ್ತಾ ಇದ್ದಾಳೆ. ನೋ ಕಾಮೆಂಟ್ಸ್. ಈಗ
ನನ್ನ ಸರದಿ ಮೆಹಂದಿ ಹಾಕಿಸ್ಕೊಳ್ಳೋದಿಕ್ಕೆ. ಅಂಜುಗೆ ಏನೋ ಸರ್ಪ್ರೈಸ್ ಮಾಡ್ಬೇಕಂತೆ, ಏನೋ ಮಾಡ್ತಾರೆ. ಏನ್ ಮಾಡ್ತೀವಿ ಅಂತ ನಮಗೂ ಗೊತ್ತಿಲ್ಲ, ಒಟ್ನಲ್ಲಿ ಮಾಡ್ತೀವಿ ಅಷ್ಟೇ. ಅಂಜು ಇನ್ನ 2 ದಿನದಲ್ಲಿ ಅಂಜನಾ ದೇಶಪಾಂಡೆ ಅಂಜನಾ ಕುಲಕರ್ಣಿ ಆಗ್ತಾಳೆ. ಕುಲಕರ್ಣಿ ಅಲ್ಲ, ಕುಲಕರ್ಣಿ. ಕುಲಕರ್ಣಿ ಆಗಲ್ಲ, ಫುಲ್ ಕುಲಕರ್ಣಿ ರೆಡಿ ಆಗ್ತಾಳೆ. ನಿನಗೆ ಆ ದೇವರು ಸದಾ ಕಾಲ ಒಳ್ಳೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಪ್ರಶಾಂತ್ಗೆ ಪಾಪ ಅದನ್ನ ನೋಡ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬಂದಿದ್ದಕ್ಕೆ. ಇಟ್ ರಿಯಲಿ ಮೇಡ್ ಮಿ ಸೋ 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 ಹ್ಯಾಪಿ ಆಫ್ಟರ್ ವೆರಿ ವೆರಿ ಲಾಂಗ್ ಟೈಮ್. And everybody should come on 19th and 20th because Hudukur family munde now ಗೆಲ್ಬೇಕು. So we're all a family and you have to be there on Bharat. Ellargu, okay? It was so I've never been happy in my life so much, and I'm so happy. Thanks. ಸೊ ಇದಾಗಿತ್ತು ಅಂಜನಾ ದೇಶಪಾಂಡೆ ಮೆಹಂದಿ ಸೆರೆಮನಿ. ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ. ಹೊಸ ಜೀವನಕ್ಕೆ ಎಲ್ಲ ಒಳ್ಳೇದಾಗ್ಲಿ. ಪ್ರಶುಗೂ ಮತ್ತೆ ಅಂಜುಗೂ ನಿಮ್ಮ ಆಶೀರ್ವಾದ ಸದಾಕಾಲ ಇರಬೇಕು. ಹಾಗೆ ಇವಳ ಮದುವೆ ಕೂಡ ವ್ಲಾಗ್ ಬರ್ತಿದೆ. ಸೊ ವಿತೌಟ್ ಮಿಸ್ ನೀವು ನೋಡ್ಲೇಬೇಕು. ಹಾಗೆ ಇವರಿಗೆ ಆಶೀರ್ವಾದ ಮಾಡಿ. ಸೊ ಇಲ್ಲಿಗೆ ಈ ವ್ಲಾಗ್ ನ ಎಂಡ್ ಮಾಡ್ತಾ ಇದೀನಿ. ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ ಬಾಯ್, ಲವ್ ಯು ಆಲ್.